ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಬನ್ನಿ, ಮಸ್ತಾಗಿರೋ ಒಂದು ಅವಲಕ್ಕಿ ಚೂಡ ತೊಗೊಂಬಂದಿದ್ದೀನಿ. ಪೇಪರ್ ಅವಲಕ್ಕಿ ಅಂತಾರಲ್ವ, ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ತಿಂಗಳನ್ಗಟ್ಲೆ ಆದರೂ ಕ್ರಿಸ್ಪಿಯಾಗಿರುತ್ತೆ. ಆ ಥರ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಹೊಸೊಬ್ಬರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಏನಾಗುತ್ತೆ, ಎಲ್ಲ ಥರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಗಳು ಮೊದಲು ನೀವೇ ನೋಡ್ಬೋದು ಫ್ರೆಂಡ್ಸ್. ಹೇಗೆ ಮಾಡೋ ಅಂತ ನೋಡೋಣ ಬನ್ನಿ. ಇದು ಮಕ್ಕಳೆಲ್ಲ ರಜೆ ಇದಲ್ವ, ಮನೇಲಿ ಇರ್ತವೆ. ಸಂಜೆ ಟೀ ಟೈಮ್ಗೆ ಹಾಲು ಕುಡಿಯುವಾಗ ಏನೋ ತಿನ್ನಕ್ಕೆ ಬೇಡ್ತಾನೆ ಇರ್ತಾರೆ. ಈಸಿಯಾಗಿ ಒಂದು 5 ರಿಂದ 10 ನಿಮಿಷದಲ್ಲಿ ಮನೆಯಲ್ಲೇ ಪೇಪರ್ ಅವಲಕ್ಕಿನ ಚೂಡಾನ ಮಾಡ್ಕೋಬೋದು. ಫಸ್ಟಿಗೆ ನೋಡಿ, ಇಲ್ಲಿ ಅರ್ಧ KG ಅಷ್ಟು ಅದು ಒಂದು ಸ್ವಲ್ಪ ಮೇಲೆ ಅವಲಕ್ಕಿ ಚೂಡ ತೊಗೊಂಡಿದ್ದೀನಿ. ಅಂದರೆ ಅವು ಪೇಪರ್ ಅವಲಕ್ಕಿ ಬರುತ್ತಲ್ವ, ಅದು ತೊಗೊಂಡಿದ್ದೀನಿ. ಈ ಪೇಪರ್ ಅವಲಕ್ಕಿನೂ ಅಂತಾರೆ, ಅವಲಕ್ಕಿನೂ ಅಂತಾರೆ. ಜರಡಿಯಲ್ಲಿ ಚೆನ್ನಾಗಿ ಧೂಳೆಲ್ಲ ತಕ್ಕೋಬೇಕು. ನಾನು ಧೂಳೆಲ್ಲ ತೆಗೆದು ತೋರಿಸಿಲ್ಲ. ಜರಡಿ ಮಾಡ್ಕೊಳ್ಳಿ ಚೆನ್ನಾಗಿ. ಯಾಕೆ ಹೇಳಿ, ಹಿಟ್ಟು ಬರುತ್ತೆ, ಅದರಲ್ಲಿ ಹಿಟ್ಟು ಮತ್ತು ದಪ್ಪ ದಪ್ಪ ಕಡ್ಡಿ ಎಲ್ಲ ಇರುತ್ತೆ. ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಕ್ಲೀನ್ ಮಾಡ್ಕೊಂಡು ಜಡಿ ಹಿಡ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು, ಬಿಸಿಲು ನಿಮ್ಮ ಕಡೆ ಎಲ್ಲ ಬಿಸಿಲು ಇಲ್ಲ ಅಂದರೆ ಏನಾಗುತ್ತೆ, ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿರುತ್ತೆ ಅದು. ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಇಡಬೇಕು. ಬಿಸಿಲು ಇಲ್ಲದೇ ಇದ್ರೆ ಏನಾಗುತ್ತೆ, ಒಲೆ ಮೇಲೆ ಇಟ್ಬಿಟ್ಟು ದೊಡ್ಡ ಪಾತ್ರೆಯಲ್ಲಿ ನಿಧಾನಕ್ಕೆ ಒಂದು 2 ರಿಂದ 3 ನಿಮಿಷ ಅಷ್ಟೇ ಬೆಚ್ಚಗೆ ಮಾಡ್ಕೋಬೇಕು. ಇಲ್ಲಾಂದರೆ ನಾನು ಮುಂದೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಬಿಸಿಲಿಗೆ ಇಡೋದು ಹತ್ತಲ್ಲ, ಹುರಿಯೋದು ಹತ್ತಲ್ಲ, ಈಸಿಯಾಗಿ ಮಾಡ್ಕೋಬೋದು. ಅದೇನಂತ ವಿಡಿಯೋ ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ. ನಿಮಗೆ ಬೇಗನೆ ಕ್ರಿಸ್ಪಿ ಆದ ಅವಲಕ್ಕಿ ಚೂಡ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ಒಲೆ ಮೇಲೆ ದೊಡ್ಡದಾಗಿರೋ ಬುಟ್ಟಿ ಇಟ್ಕೊಂಡಿದ್ದೀನಿ. ಚೂಡ ಎಲ್ಲ ಈ ಥರದಲ್ಲಿ ಬುಟ್ಟಿಯಲ್ಲಿ ಮಾಡಿದ್ರೆ ಏನಾಗುತ್ತೆ, ಚೆನ್ನಾಗಿ ತಿರುಗಿಸೋಕ್ಕೆ ಮತ್ತು ಕಲಸೋಕ್ಕೆ ಮತ್ತು ಸೀದು ಹೋಗೋದಿಲ್ಲ, ಎಲ್ಲ ಈಸಿ ಆಗುತ್ತೆ. ಕಲಸೋಕ್ಕೆ ತುಂಬ ಈಸಿ ಆಗುತ್ತೆ. ಚಿಕ್ಕದ್ರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಕಲಸೋಕೆ ಬರಲ್ಲ. ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕು ಚೂಡ. ಯಾವುದೇ ಥರ ಚೂಡ ಮಾಡಿದ್ರು ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ರೆ ಏನಾಗುತ್ತೆ, ಒಗ್ಗರಣೆ ಸೀದು ಹೋಗೋದಲ್ಲ ಮತ್ತು ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ಅದರಲ್ಲಿ ಒಂದು 4 ರಿಂದ 5 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಜಾಸ್ತಿ ಹಾಕೋಬೇಡಿ ಅವಲಕ್ಕಿ ಚೂಡಾಗೆ, ಬೇಗ ಅದು ಅಂಟಂಟಾಗ್ಬಿಡುತ್ತೆ ಬಾಯಿಗೆ. ಅದಕ್ಕೆ 1 ಕಪ್ಪಿಗೆ ಸ್ವಲ್ಪ ಕಮ್ಮಿ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ, ಶೇಂಗಾನ. ಎಣ್ಣೆಯಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಎಣ್ಣೆಯಲ್ಲಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳಿ. ಯಾಕಂದರೆ ಹಾಗೆ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಚೆನ್ನಾಗಿ ನಿಧಾನಕ್ಕೆ ಚೂಡ ಮಾಡುವಾಗ ಲೋ ಟು ಮೀಡಿಯಮ್ ಫ್ಲೇಮ್ ಅಷ್ಟೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಲ್ಲನೂ ಕ್ರಿಸ್ಪಿಯಾಗಿ ಬರೋದಿಲ್ಲ. ಈಗ ಹಸಿಮೆಣ್ಸಿನ್ಕಾಯಿ ಒಂದು 4, 1ರಲ್ಲಿ 2 ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ. ಕರಿಬೇವು ಒಂದು ಮುಷ್ಟಿಯಷ್ಟು ಹಾಕ್ಕೊಳ್ಳಿ. ಮತ್ತು ಒಣ ಕೊಬ್ಬರಿ ಉದ್ದುದ್ದ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಹುರಿದಾದ್ಮೇಲೆ ಹಾಕ್ಕೊಳ್ಳಿ, ಯಾಕಂದರೆ ಕ್ರಿಸ್ಪಿ ಆಗುತ್ತೆ, ಚೆನ್ನಾಗಿರುತ್ತೆ. ಲಾಸ್ಟಿಗೆ ಹಾಕ್ಕೊಳ್ಳಿ, ಫಸ್ಟಿಗೆ ಹಾಕ್ಕೊಂಡ್ರೆ ಸೀದಾಗುತ್ತೆ. ಇದೇ ಥರ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಂದ್ರೆ, ಕ್ರಿಸ್ಪಿ ಥರ ಬರಬೇಕು, ಎಲ್ಲೋ ಆಗಬೇಕು ಅಂದರೆ ಕಲರು, ಆ ಥರ ಹುರ್ಕೊಳ್ಳಿ. ಲೋ ಫ್ಲೇಮ್ ಇಟ್ಟು ಹುರ್ಕೊಳ್ಳಿ, ಮೀಡಿಯಮ್ ಫ್ಲೇಮ್ ಇಡಬೇಡಿ. ಲೋ ಫ್ಲೇಮ್ ಇಟ್ಟು ಹುರ್ಕೊಂಡ್ರೆ ಏನಾಗುತ್ತೆ, ಎಲ್ಲನೂ ಕ್ರಿಸ್ಪಿ ಆಗುತ್ತೆ, ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೆ. ಚೂಡ ತಿನ್ನುವಾಗ ಮಧ್ಯಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ ಏನು ಹಾಕೋತೀನಿ ಅಂತ. ಈಗ ನಾನು ಬಾದಾಮಿ ತೊಗೊಂಡಿದ್ದೀನಿ, ಒಂದು 10 ಬಾದಾಮಿ ಇದೆ. ಅದರಲ್ಲಿ 1ರಲ್ಲಿ 2 ಪೀಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಚೆನ್ನಾಗಿರುತ್ತೆ ಅದು ಕ್ರಿಸ್ಪಿಯಾಗಿ. ನಿಮ್ಗೆ ಸ್ಕಿಪ್ ಮಾಡ್ಬೋದು, ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಇಲ್ಲಿ ಕಡಲೆಪಪ್ಪು 1 ಕಪ್ಪಷ್ಟು ಚಿಕ್ಕ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ. ಕಾಜು ಬೇಕಾದರೆ ಹಾಕ್ಕೋಬೋದು. ಇಲ್ಲಿ ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ನಾನು ಹಾಕ್ಕೊಂಡಿದ್ದೀನಿ, ಮಕ್ಕಳೆಲ್ಲ ತಿನ್ನೋಕ್ಕೆ ಇಷ್ಟಪಡ್ತಾರಲ್ವ. ಈ ಚೂಡಗಳಲ್ಲಿ ಡ್ರೈ ಫ್ರೂಟ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಒಳ್ಳೆ ಕಾಂಬಿನೇಷನ್ ಚೂಡಾಗೆ. ಇದೇ ಥರ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲೋ ಫ್ಲೇಮ್ ಇಟ್ಟು ಹುಡ್ಕೊಳ್ಳಿ. ದ್ರಾಕ್ಷಿ ಎಲ್ಲ ದಪ್ಪ ಆಗುತ್ತೆ, ಮತ್ತು ಕಡಲೆಪಪ್ಪು ಮತ್ತು ಕಾಜು ಬಾದಾಮಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಫ್ರೆಂಡ್ಸ್. ಲೋ ಫ್ಲೇಮ್ ಇಟ್ಟು ನಿಧಾನಕ್ಕೆ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಮಸಾಲೆ ಒಗ್ಗರಣೆ ಹುರ್ಕೋತೀರ ಅಷ್ಟು ಚೆನ್ನಾಗಿ ಚೂಡ ಬರುತ್ತೆ ಫ್ರೆಂಡ್ಸ್, ಘಮ ಘಮ ಅನ್ನುತ್ತೆ. ನಿಮಗೆ ಬೇಕಾದರೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕೋಬೋದು. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನಾಗುತ್ತೆ, ಜಾಸ್ತಿ ದಿನ ಇಟ್ಟರೆ ಸಾಫ್ಟ್ ಆಗಿಬಿಡುತ್ತೆ ಚೂಡ, ಅದಕ್ಕೆ ನಾನು ಹಾಕಿಲ್ಲ. ನೀವು ಬೇಕಾದರೆ ಹಾಕೋಬೋದು. ಈಗ ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಾಕೋಬೋದು, ನಾನು ಹಾಕ್ಕೊಂಡಿಲ್ಲ, ನೀವು ಬೇಕಾದ್ರೆ ಹಾಕ್ಕೊಳ್ಳಿ. ಸ್ವಲ್ಪ ಚೇಂಜ್ ಇರಲಿ ಇದು ಟೇಸ್ಟು ಅಂತ ನಾನು ಬೆಳ್ಳುಳ್ಳಿ ಈರುಳ್ಳಿನೂ ಹಾಕ್ಕೊಂಡಿಲ್ಲ. ನೀವು ಅದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರೋ ಕಪ್ಪಗಾಗಿರೋ ಅಂಥ ಈರುಳ್ಳಿ ಹಾಕ್ಕೋಬೇಕಾಗತ್ತೆ. ಹಂಗೆ ಸಾಫ್ಟ್ ಇದ್ದರೆ ಚೂಡ ಎಲ್ಲ ಹಾಳಾಗುತ್ತೆ. ಹಿಂಗೆ ಹಾಕೋತಾ ಇದ್ದೀನಿ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಮಸ್ತಾಗಿ ಫ್ಲೇವರ್ ಬರುತ್ತೆ. ಖಾರ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ವ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನಮ್ಗೆ ಖಾರ ಜಾಸ್ತಿ ಇದೆ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಖಾರನ ನೋಡಿಕೊಂಡು, ನಿಮ್ಮ ಮನೆಯಲ್ಲಿ ಮಕ್ಕಳು ಹೇಗೆ ತಿಂತಾರೆ ನೋಡಿಕೊಂಡು, ಮನೆಯಲ್ಲೆಲ್ಲ ಹೇಗೆ ಇಷ್ಟಪಡ್ತಾರೆ ನೋಡಿಕೊಂಡು ಖಾರದ ಪುಡಿ ನೀವು ಹಾಕ್ಕೊಳ್ಳಿ.
ಈಗ ನೋಡಿ ಖಾರ ಹಾಕಿ ಒಂದೆರಡು ಸಲ ತಿರುಗಿಬಿಟ್ರೆ ಮತ್ತು ಸೀದೋಗುತ್ತೆ. ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಅವಲಕ್ಕಿ ಚೂಡನ ಹಾಕಿಬಿಡಿ. ಈಗ ಚೆನ್ನಾಗಿ ಬೇಗ 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 ತಿರುಗ್ಸಕ್ಕೆ ಹೋಗಬೇಡಿ. ಮತ್ತು ಸ್ಪೂನಿಂದ ಕೆಳಗಿಂದ ಮೇಲೆ ಎಲ್ಲ ಮಸಾಲೆನ ನಿಧಾನಕ್ಕೆ ಕಲಸಿ, ಯಾಕಂದರೆ ಚೂಡ ಮುರಿಯೋ ಚಾನ್ಸ್ ಇರುತ್ತೆ. ಹೀಗೆ ನಾವು ಲೋ ಫ್ಲೇಮ್ ಇಟ್ಟು ಹುರ್ಕೋಬೇಕು ಫ್ರೆಂಡ್ಸ್. ಬಿಸಿಲಿಗಿಡೋ ಅವಶ್ಯಕತೆ ಇಲ್ಲ ಚುರುಮುರಿ. ಮತ್ತು ಗ್ಯಾಸ್ ಮೇಲಿಟ್ಟು ಡೈರೆಕ್ಟ್ ಚೂಡನ್ನ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಲಕ್ಕಿನ ಒಬ್ಬರು ಏನು ಮಾಡ್ತಾರೆ, ಅವಲಕ್ಕಿನ ಫಸ್ಟಿಗೆ ಹುರ್ಕೊಂಡು ಆಮೇಲೆ ಎಲ್ಲ ಒಗ್ಗರಣೆಯಲ್ಲಿ ಹಾಕಿ ತೆಗೆದಿಟ್ಟು ಕಲಿಸ್ತಾರೆ. ಹಾಗೆ ಮಾಡಿದ್ರೆ ಏನಾಗುತ್ತೆ, ಕ್ರಿಸ್ಪಿಯಾಗಿ ಆಗೋದಿಲ್ಲ. ಯಾವಾಗಲೂ ಇದೇ ಥರ ಒಗ್ಗರಣೆ ಹಾಕಿ ಇದರಲ್ಲೇ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಇಟ್ಟು, ದೊಡ್ಡ ಪಾತ್ರೆಯಲ್ಲಿ ಲೋ ಫ್ಲೇಮ್ ಇಟ್ಟು ಇದೇ ಥರ ಮಾಡಿದ್ರೆ ಏನಾಗುತ್ತೆ, ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್. ಬಿಸಿಲಿಗಿಡೋ ಅವಶ್ಯಕತೆ ಇಲ್ಲ ಅವಲಕ್ಕಿನ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂದು 2-3 ಸ್ಪೂನ್ ಇದೆ. ಸಕ್ಕರೆ ಅಂತೂ ಮೇನಾಗಿರುತ್ತೆ ಫ್ರೆಂಡ್ಸ್. ಹುಳಿ ಖಾರ ಉಪ್ಪು ಸಖತ್ತಾಗಿರುತ್ತೆ. ರುಚಿ ಸಕ್ಕರೆ ಅಂತ ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಸಕ್ಕರೆ. ಯಾರಿಗೆ ಇಷ್ಟ ಇಲ್ಲ ಅವ್ರು ಹಾಕ್ಕೊಳ್ದೆ ಇರ್ಬೋದು, ಸ್ಕಿಪ್ಪು ಮಾಡ್ಬೋದು. ನೋಡಿ, ಚೆನ್ನಾಗಿ ಮೇಲಿಂದ ಕೆಳಗೆ ಯಾವಾಗ ಭೀ ಫಾಸ್ಟಾಗಿ ಅವಲಕ್ಕಿ ಚೂಡನ ಕಲಿಸ್ಬೇಡ್ದು, ನಿಧಾನಕ್ಕೆ ಕಲಿಸ್ಬೇಕು. ಯಾಕಂದರೆ ಪೀಸ್ ಆಗಿಬಿಡುತ್ತೆ. ಲೋ ಫ್ಲೇಮ್ ಇಟ್ಟು ನಿಧಾನಕ್ಕೆ ಇದೇ ಥರ ಹುರ್ಕೊಳ್ಳಿ ಫ್ರೆಂಡ್ಸ್. ಖಾರ ಉಪ್ಪು ಚೆಕ್ ಮಾಡಿ, ಇನ್ನೂ ಬೇಕಾದ್ರೆ ಮೇಲೆ ಉದಿಸ್ಕೋಬೋದು. ಚೆಕ್ ಮಾಡಿಬಿಟ್ಟು ಲೋ ಫ್ಲೇಮ್ ಇಟ್ಬಿಟ್ರೆ ಏನಾಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಅವಲಕ್ಕಿ. ಬಿಸಿಲಿಗಿಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಆಗಲೇ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ವಿಡಿಯೋದಲ್ಲಿ, ಬಿಸಿಲಿಗಿಡೋ ಅವಶ್ಯಕತೆ ಇಲ್ಲ, ಗ್ಯಾಸ್ ಮೇಲೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ಥರ ಡೈರೆಕ್ಟ್ ಮಾಡಿದ್ರೆ ಏನಾಗುತ್ತೆ, ತುಂಬ ದಿನ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್. ಒಬ್ಬರು ಏನು ಮಾಡ್ತಾರೆ, ಎಣ್ಣೆಯಲ್ಲಿ ಕರೆದು ಅವಲಕ್ಕಿ ಬಿಸಿ ಮಾಡಿ ಮೇಲೆ ಹಾಕ್ತಾರೆ. ಅದರಿಂದ ಏನಾಗುತ್ತೆ, ಸಾಫ್ಟ್ ಆಗಿಬಿಡುತ್ತೆ ಸ್ವಲ್ಪ ದಿನದಲ್ಲಿ. ಈ ಥರ ಮಾಡ್ಕೊಳ್ಳಿ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಇದೇ ಥರ ಚೂಡ ಮಾಡ್ತಾರೆ. ಒಂದೊಂದು ಹುರ್ಕೊಂಡು ಒಂದೊಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಆಮೇಲೆ ಕಲಸೋದಿಲ್ಲ, ಇದೇ ಥರ ಮಾಡ್ತಾರೆ. ಕ್ರಿಸ್ಪಿ ಆಗಿರೋ ಚೆಕ್ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಟು ಹುರ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ಹೊಸ ವಿಡಿಯೋ ಹಾಕೋಕ್ಕೆ ಮನಸ್ಸು ಬರುತ್ತೆ. ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೆಲ್ಲ, ಫ್ಯಾಮಿಲಿದು ಮೆಂಬರ್ಸಿಗೆಲ್ಲ ಶೇರ್ ಮಾಡಿ. ಇದೇ ಥರ ಅವಲಕ್ಕಿ ಚೂಡ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಕ್ರಿಸ್ಪಿಯಾಗಿ ಬಂದಿತ್ತು ಅಂತ. ಮನೆ ಮಂದಿ ಎಲ್ಲ ಸಂಜೆ ಟೈಮಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗಂತೂ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿದೆ. ನಿಮ್ಮ ಕಡೆ ಹೇಗೆ ಮಳೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಮೈಸೂರಲ್ಲಂತೂ 3 ದಿನ ಆಯಿತು ಮಳೆ ಇದೆ. ನಿಮ್ಮ ಹತ್ರ ಹೆಂಗಿದೆ ಮಳೆ ಅಂತ ಕಮೆಂಟ್ ಮಾಡಿ. ಸಂಜೆ ಟೀ ಟೈಮಲ್ಲಿ ಚಹಾ ಜೊತೆ ಚೂಡ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಮಕ್ಕಳೆಲ್ಲ ಮನೇಲಿರ್ತಾರೆ, ನೆಂಟರೆಲ್ಲ ಬರ್ತಾ ಇರ್ತಾರೆ, ರಜೆ ಅಲ್ವಾ, ಅವರಿಗೆಲ್ಲ ತಿನ್ನೋಕ್ಕೆ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಬಿಟ್ಟಿಟ್ರೆ 1 ತಿಂಗಳಾದರೂ ಕ್ರಿಸ್ಪಿಯಾಗಿರುತ್ತೆ. ಚೆನ್ನಾಗಿ ಒದ್ದೆ ಕೈಯಲ್ಲಿ ಮುಟ್ಟಬೇಡಿ, ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಡಿ, ಚೆನ್ನಾಗಿರುತ್ತೆ. ತಳಗೆ ಒಂದು ಟಿಶ್ಯೂ ಹಾಕಿಬಿಟ್ಟು ಎಲ್ಲ ಚೂಡನ, ಅವಲಕ್ಕಿ ಚೂಡನ ಒಂದು ಬಾಕ್ಸಲ್ಲಿ ಹಾಕಿ ಟೈಟ್ ಮಾಡಿ ಇಟ್ಬಿಡಿ, ಮಸ್ತಾಗಿರುತ್ತೆ. ಈ ವಿಡಿಯೋ ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಥರ ರೆಸಿಪಿಗಳು ನೋಡ್ಕೋಬೋದು. ಎಷ್ಟು ಮಸ್ತಾಗಿ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಸ್ವಲ್ಪನೂ ಸಾಫ್ಟ್ ಇಲ್ಲ, ಕಲರ್ಫುಲ್ಲು, ಖಾರ ಉಪ್ಪು ರುಚಿ ಸಖತ್ತಾಗಿದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.